ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂದನು. ಇವತ್ತು ನೈಟ್ ಎಪಿಸೋಡ್ ಅಲ್ಲಿ ಇದೇ ಆಗೋದು, ಇದೇ ನಡೆಯೋದು 100% ಆಗಿ. ನಿರಂಜನ್ ದೇಶಪಾಂಡೆ ಸಾಮಾನ್ಯರ ಮೇಲೆ ವಿಷ ಕಕ್ಕಿದ್ರ. ಮೇನ್ ಆಗಿ ಏನಂದ್ರೆ ಕೀಳಾಗಿ ನೋಡ್ತಾರ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಮೇನ್ ಆಗಿ ಆ ಲಾವಣ್ಯ ಕುಮಾರಿ ಅಂತ ಒಳ್ಳೆ ಚಟ್ಪಟಾಕಿ ತರ ಆಟ ಆಡ್ತಾಳೆ, ಚೋಟ ಪಟಾಕಿ ಬಡಾ ಧಮಾಕ ಅಂತೆಲ್ಲ ಅನ್ಕೊಂಡಿದ್ವಿ. ಆ ರೀತಿ ಏನಿಲ್ಲ. ಫಿಸಿಕಲ್ ಟಾಸ್ಕ್ ಅಲ್ಲಿ ಅನ್ಫಿಟ್ ಅಂತ ಅನಿಸ್ತಾ ಇತ್ತು ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲು. ಯಾಕಂದ್ರೆ ಪೂರ್ಣಿಮಾ ಅವರ ಪವರ್ಗೆ ಕುಮಾರಿ ಪರಾರಿ ಆ ರೀತಿ ಆಗ್ತಾ ಐತೆ ಟಾಸ್ಕ್ ಅಲ್ಲಿ. ಅದೇ ರೀತಿಯಾಗಿ ಐಸ್ ಟಾಸ್ಕ್ ಎಲ್ಲ ಕೊಡ್ತಾರೆ, ಫುಡ್ ತಿನ್ನೋ ಟಾಸ್ಕ್ ಎಲ್ಲ ಕೊಡ್ತಾರೆ. ಫಾರಿನಿನ ಬಂದಿರೋರು ಇವ್ರೇನ್ ಗುರು ಟಾಸ್ಕ್ ಆಡ್ತಾರೆ, ಇವ್ರ ಕೈಲಿ ಆಗುತ್ತಾ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇತ್ತು ನಿಶಾ ನವೀನ್ ಅವ್ರ ಬಗ್ಗೆ. ಬಟ್ ಆ ರೀತಿ ಏನಿಲ್ಲ. ಈಶಾನೆ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಮತ್ತೆ ಎಪಿಸೋಡ್ ಎಲ್ಲ ಏನೆಲ್ಲ ಹೈಲೈಟ್ ಆಯ್ತು, ಯಾರು ಕರೆಕ್ಟು ಯಾರು ಪರಿ. ಇಲ್ಲಿ ಮೇನ್ ಆಗಿ ಲಾವಣ್ಯ ಕುಮಾರಿ ಅವರು ಫಿಟ್ನೆಸ್ ಇಲ್ವಾ, ಟಾಸ್ಕ್ ಆಡಲ್ವಾ, ಟಾಸ್ಕ್ ಅಲ್ಲಿ ಏನಾಯ್ತು, ಯಾವ ರೀತಿ ಆಡ್ತಾ ಇದ್ರು, ಮತ್ತೆ ಪೂರ್ಣಿಮಾ ಅವರು ಪವರ್ ಹೇಗಿದೆ, ಯಾವ ರೀತಿ ಎಲ್ಲ ಫಿಟ್ನೆಸ್ ಇದಾರೆ, ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೇನ್ ಆಗಿ ಇದರಲ್ಲಿ ಮಾತಾಡಲೇಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರನ್ನ ಕರೀತಾರೆ, ಪ್ರಿಯಾ ಮತ್ತು ಗೌರಿ ಮತ್ತು ದೀಕ್ಷಾನ. ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಅವ್ರಿಗೊಂದು ಟಾಸ್ಕ್ ಕೊಡ್ತಾರೆ. ಏನ್ ಗೊತ್ತಾ, ಫೋನ್ ಹೊಡೆದು ಹಾಕ್ಬೇಕು ಅಂತ. ಆ ಫೋನ್ ಹೊಡೆದು ಹಾಕೋದ್ರಲ್ಲಿ ಗೌರಿ ಅವರು ಅಷ್ಟು ಇಂಟ್ರೆಸ್ಟ್ ಅಂತ ತೋರಿಸಲ್ಲ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ ನಾನು ಹೊಡೆದು ಹಾಕಲ್ಲ, ಬಟ್ ಟಾಸ್ಕ್ಗೋಸ್ಕರ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾರೆ. ಬಟ್ ದೀಕ್ಷಾ ಮಾತ್ರ ಸಖತ್ತಾಗೆ ಸೂಪರ್ ಆಗಿ ಮೊಬೈಲ್ನೆಲ್ಲ ಪುಡಿ ಪುಡಿ ಮಾಡಿ ಕಳಿಸ್ತಾರೆ. ನಮ್ಮ ಅಪ್ಪ ಹೇಳಿದ್ರು ಅಂತ. ಅಪ್ಪನ ಸೆಂಟಿಮೆಂಟ್ ಸ್ವಲ್ಪ ವರ್ಕೌಟ್ ಆಯ್ತು. ಬಟ್ ಅದು ನಿಜ ಕೂಡ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಲೈಫಲ್ಲಿ ನಮಗೆ ಅಪ್ಪನೇ ಹೀರೋ. ಅಪ್ಪ ಯಾವ ರೀತಿಯಾದ ನಮ್ಗೆ ಹೆಜ್ಜೆ ಇಡ್ಬೇಕಂತ ಹೇಳಿರ್ತಾರೋ ಆ ರೀತಿ ಎಲ್ಲ ಡಿಸಿಷನ್ಸ್ ಎಲ್ಲ ತಗೊಂಡಿರ್ತೀವಿ. ಅದೇ ರೀತಿಯಾಗಿ ಅವರು ಕೂಡ ಅದೇ ರೀತಿ ತಗೊಂತಾರೆ. ಬಟ್ ಮೊಬೈಲ್ ಮಾತ್ರ ಪೀಸ್ ಮಾಡ್ತಾರೆ ಗುರು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ ಒಂದು ಟೈಮರ್ ಇರುತ್ತೆ, ಆ ಟೈಮಿಂಗ್ ಅಲ್ಲಿ ಯಾರಾದ್ರೆ ಮೊಬೈಲ್ನ ಹೆಚ್ಚಾಗಿ ಪೀಸ್ ಮಾಡಿ ಹೊಡೆದಾಕ್ತಾರ ಅವ್ರಿಗೆ ಚಾನ್ಸ್ ಇರುತ್ತೆ, ಅಲ್ಲಿ ಹೋಗಿ ಅವರು ಅದರಲ್ಲಿ ಜಾಯಿನ್ ಆಗ್ತಾರ ಅಂತ ಹೇಳ್ತಾರೆ. ಬಟ್ ಗೌರಿ ಅವರು ಯಾಕೋ ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ರು, ಅಷ್ಟು ಇಂಟ್ರೆಸ್ಟ್ ಏನು ತೋರಿಸ್ಲಿಲ್ಲ. ಫೋನ್ ಎಸಿತಾ ಇದ್ರು, ಒಡಿಯಮ್ಮ ಅಂದ್ರೆ ಫೋನ್ ಎಸಿತಾ ಇದ್ರು, ಆ ರೀತಿ ಆಗ್ತಾ ಇತ್ತು. ಸರಿನಾ. ಆ ಟಾಸ್ಕ್ ಅಲ್ಲಿ ಗೌರಿ ಅವರು ಸೋಲ್ತಾರೆ. ಸೋತ್ಮೇಲೆ ಒಂದು ನಾನು ಹೋಗಿ ಬರ್ತೀನಿ ಥ್ಯಾಂಕ್ ಯು ಅಂತ ಒಂದು ಮಾತು ಕೂಡ ಹೇಳಲ್ಲ, ಹಂಗೇನೆ ಹೋಗ್ತಾರೆ. ಜಡ್ಜಸ್ಗಳ ಮುಖ ನೋಡ್ಬೇಕಾಗಿತ್ತು, ಒಂದು ಒಳ್ಳೆ ಮೆಣಸಿನ್ಕಾಯಿ ತರ ಆಗ್ತಾ ಇತ್ತು ಅಲ್ಲಿ. ಆ ರೀತಿ ಆಯ್ತು. ಇನ್ನು ಅದಾದ್ಮೇಲೆ ಈ ಒಂದು ಎಪಿಸೋಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಸ್ಕ್ ಅಂದ್ರೆ ಲಾವಣ್ಯ ಕುಮಾರ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆಲ್ರೆಡಿ ಸೋಷಿಯಲ್ ಮೀಡಿಯಾ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ, ಟ್ರೆಂಡಿಂಗ್ ನಡೀತಾ ಇದೆ. ಈ ಟ್ರೆಂಡಿಂಗ್ ಅಲ್ಲಿ ಅವರು ಟಾಪ್ ಅಲ್ಲಿ ಇರ್ತಾರಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಯಾಕಂದ್ರೆ ಅಟ್ಲೀಸ್ಟ್ ಫೈಟ್ ಕೂಡ ಕೊಡ್ಲಿಲ್ಲ, ಅಟ್ಲೀಸ್ಟ್ ಅದೇನು ಟ್ರೈ ಕೂಡ ಮಾಡಲಿಲ್ಲ. ಆ ರೀತಿ ಇತ್ತು ಆ ಬಲೂನ್ ಹೊಡಿಯೋದ್ರಲ್ಲಿ. ಬಟ್ ಪೂರ್ಣಿಮಾ ತುಂಬಾ ಫಿಟ್ನೆಸ್ ಇದ್ದಾರೆ ಕೂಡ. ಒಂದ್ ವೇಳೆ ಬಿಗ್ ಬಾಸ್ ಮನೆಗೆ ಏನಾದ್ರು ಬಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲೇ ಓ ಮೈ ಗಾಡ್ ಬೇರೆ ಲೆವೆಲ್ಲೇ ಆಟ ಆಡ್ತಾರೆ, ಬೇರೆ ಲೆವೆಲ್ಲೇ ಇರುತ್ತೆ ಅನ್ನೋದ್ರಲ್ಲಿ ಸಂದೇಹನೇ ಬೇಡ. ಆ ರೀತಿ ಎಲ್ಲ ಟಾಸ್ಕ್ ಆಡ್ತಾರೆ. ಓ ಮೈ ಗಾಡ್ ಎಷ್ಟೆಲ್ಲ ಫಿಟ್ನೆಸ್ ಇದ್ದಾರೆ ಅಂದ್ರೆ ನಾವು ಥಿಂಕ್ ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ಫಿಟ್ನೆಸ್ ಇದ್ದಾರೆ, ಅಷ್ಟೆಲ್ಲ ಚೆನ್ನಾಗಿ ಆಟ ಆಡಿದ್ರು. ಎಕ್ಸಲೆಂಟ್, ಸೂಪರ್, ಅಮೇಜಿಂಗ್, ಅದ್ಭುತ, ಅಮೋಘ, ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಗುರು. ಸರಿನಾ. ನನಗೆ ಅನ್ಸಿದ್ದೆ ಅಂದ್ರೆ ಲಾವಣ್ಯ ಅವರು ಓಕೆ ಮಾತೆಲ್ಲ ಮಾತಾಡ್ತಾರ, ಬಿಗ್ ಬಾಸ್ ಮನೇಲಿ ಬರೀ ಮಾತೆ ಸರಿ ಹೋಗಲ್ಲ, ಮಾತೆ ಆಗಲ್ಲ. ಕೆಲವು ಟೈಮಲ್ಲಿ ಫಿಟ್ನೆಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಿಟ್ಕೊಟ್ಬಿಟ್ರಿ, ಅಟ್ಲೀಸ್ಟ್ ಫೈಟ್ ಕೂಡ ಮಾಡಲಿಲ್ಲ. ನಾನು ತಲೆ ಹಿಡ್ಕೊಂತಾರೆ, ಅದು ಹಿಡ್ಕೊಂತಾರೆ, ನಾನು ಕೆಳಗೆ ಬಿದ್ದೆ ಅಂತೆಲ್ಲ ಹೇಳ್ತಾ ಇದ್ರು. ಆ ರೀತಿ ಇತ್ತು. ಬಟ್ ಐ ಡೋಂಟ್ ಲೈಕ್ ದಟ್ ಆಟಿಟ್ಯೂಡ್ ಅಂತ ಅಲ್ಲಿನ ಜಡ್ಜಸ್ಗಳು ಹೇಳ್ತಾ ಇದ್ರು. ಏನಕ್ಕಂದ್ರೆ ಈ ರೀತಿ ಆದ್ರೆ ವೇಸ್ಟ್, ಈ ರೀತಿ ಆದ್ರೆ ಆಗೋದಿಲ್ಲ ಬಿಗ್ ಬಾಸ್ ಮನೇಲಿ ಇರೋಕ್ಕಂತೆಲ್ಲ ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಾ ಇದ್ರು. ಮತ್ತೆ ನಿಮಗೆ ಎಪಿಸೋಡ್ ನೋಡಿದ್ಮೇಲೆ ಏನನ್ಸು ಅಂತ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ. ಬಟ್ ಒಂದಂತ ಸತ್ಯ, ಪೂರ್ಣಿಮಾ ಪವರ್ಗೆ ಕುಮಾರಿ ಪರಾರಿ, ಆ ರೀತಿ ಇತ್ತು. ಸರಿನಾ. ಅದಾದ್ಮೇಲೆ ಒಂದು ಇದು ಹೈಸ್ಕೂಲ್ ಅಲ್ಲಿ ವಿಕಾಸ್ನ ಮತ್ತೆ ದೀಕ್ಷಿತ್ ಅವ್ರ ಹೆಸರು, ಅವ್ರಿಗೆ ಒಂದು ಇದು ಕೊಡ್ತಾರೆ ಹೈಸ್ಕೂಲ್ ಅಲ್ಲಿ. ಅದರಲ್ಲಿ ಇರಬೇಕಂತ ಐಸ್ ಹಾಕಿ, ಅದರಲ್ಲಿ ಡ್ರಮ್ ಅಲ್ಲಿ ಐಸ್ ಹಾಕಿ ಅದರಲ್ಲಿ ಕುಂದ್ರಬೇಕು ಅಂತ. ಆ ಕುಂದ್ರವಾಗ ಟೈಮಲ್ಲಿ ಅವರು ಸಖತ್ತಾಗಿ ಟೈಮ್ ತಗೊಂತಾರೆ. ಬಟ್ ಇಬ್ರು ಕೂಡ ಫೈಟ್ ಕೊಡ್ತಾರೆ, ತುಂಬಾ ಟಫ್ ಫೈಟ್. ಯಾವ ರೀತಿ ಆದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗೆಲ್ಲ ಆಡ್ತಾರೆ. ಇಲ್ಲಿ ಮೇನ್ ಆಗಿ ಅಷ್ಟು ಚೆನ್ನಾಗೆಲ್ಲ ಆದ್ಮೇಲೆ ಅದು ಯಾವ ರೀತಿ ಅವರು ಕೌಂಟ್ ಮಾಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಆಗಿ ಏನ್ ಗೊತ್ತಾ, ಅಲ್ಲಿ ಆ ಎಕ್ಸ್ಪ್ರೆಷನ್ಸು ಮಾತಾಗಿರ್ಬೋದು ಏನಾಗಿರ್ಬೋದು ಮುಖದಲ್ಲಿ ಬರಬಾರ್ದಂತೆಲ್ಲ ಹೇಳಿರ್ತಾರೆ. ಆದ ಕಾರಣ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಅವ್ರ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ.
ಆದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಸೋಲ್ತಾರೆ. ಇಲ್ಲಿ ಮೇನ್ ಆಗಿ ಒಂದು ಟಾಸ್ಕ್ ಕೊಡ್ತಾರೆ. ಪೂರ್ಣಿಮಾ ಮತ್ತು ಯಾರು ನಮ್ಮ ಲಾವಣ್ಯ ಕುಮಾರಿ ಟಾಸ್ಕ್ ಕೊಟ್ಟಿದ್ದು ಯಾವ ಕಾರಣಕ್ಕೆ ಅಂದರೆ ಆಲ್ರೆಡಿ 4 ಜನ ಇರ್ತಾರೆ, 4 ಜನ ಟೀಮ್ ಲೀಡರ್ ಮಾಡ್ಬೇಕಂತ ಹೇಳಿರ್ತಾರೆ. ಆ ಟೀಮ್ ಲೀಡರ್ ಹೇಳ್ಬೇಕಾದ್ರೆ ಒಬ್ಬೊಬ್ಬರು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಮೇನ್ ಆಗಿ ಚಂದನ್ ಟೀಮ್ ಬಂದ್ಬಿಟ್ಟು ಹೇಮಲತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸಂಗೀತ ಅವ್ರು ಬಂದ್ಬಿಟ್ಟು ನಮ್ಮ ಇವ್ರನ್ನ ಲಾವಣ್ಯ ಕುಮಾರ್ ಅವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಶ್ರುತಿ ಮೇಡಮ್ ಬಂದ್ಬಿಟ್ಟು ರಾಜು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದೇ ವಿನಯ್ ಗೌಡ ಬಂದ್ಬಿಟ್ಟು ಲಕ್ಷ್ಮೀ ಗೌಡ ಸೆಲೆಕ್ಟ್ ಮಾಡ್ತಾರೆ. ಇದರಲ್ಲಿ ಒಬ್ಬರು ಪೂರ್ಣಿಮಾ ಅವರು ಇದಾಗಿರ್ತಾರಲ್ವಾ, ಆ ಪೂರ್ಣಿಮಾ ಅವರು ನಿಮ್ಗೆ ಅದರಲ್ಲಿ ಯಾರು ಪವರ್ ಅನಿಸ್ತಾರೆ, ಯಾರು ಲೋ ಅನಿಸ್ತಾರೆ ನೀವು ಸೆಲೆಕ್ಟ್ ಮಾಡಿ ಅಂದಾಗ ಕುಮಾರಿ ಅವರು ಚೈಲ್ಡ್ ತರ ಇದ್ದಾರೆ, ಚಿಕ್ಕ ಮಕ್ಕಳ ತರ ಇದ್ದಾರೆ, ಚೈಲ್ಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆ ಒಂದು ಇದಿಟ್ಕೊಂಡು ಅವ್ರ ಹತ್ರ ಅವ್ರಿಬ್ರಿಗೆ ಒಂದು ಫೈಟ್ ಮಾಡ್ತಾರೆ. ಅದೇ ಟಾಸ್ಕ್ ಅಲ್ಲಿ ಸೋಲ್ತಾರೆ. ಬಲೂನ್ ಹೊಡೆಯೋ ಟಾಸ್ಕ್ ಅಲ್ಲಿ ಸೋಲ್ತಾರೆ. ಆ ಟೈಮಲ್ಲಿ ಅವರ ಟೀಮ್ ಮೆಂಬರ್ ಟೀಮ್ ಲೀಡರ್ ಆಗಲ್ಲ, ಆದ ಕಾರಣ ಬಿಟ್ಟು ಹೋಗ್ತಾರೆ. ಇನ್ನು ಅದೇ ರೀತಿಯಾಗಿ ಆ ಐಸ್ ಕ್ಯೂಬಲ್ ಟಾಸ್ಕ್ ಅಲ್ಲಿ ಕೂಡ ಸೂಪರ್ ಆಗಿ ಆಟ ಆಡಿದ್ರು ಅಂತ ಅನಿಸ್ತಾ ಇತ್ತು ಇಬ್ರು ಕೂಡ. ಬಟ್ ಗೆದ್ದಿದ್ದು ಮಾತ್ರ ಇವರು ದೀಕ್ಷಿತ್ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ತುಂಬಾ ಅದರಲ್ಲಿ ಓಲ್ಡ್ ಆಗಿದ್ದು ಚೆನ್ನಾಗಿ ಆಟ ಆಡಿದ್ರು. ಬಟ್ ವಿಕಾಸ್ ಕೂಡ ಟಫ್ ಫೈಟ್ ಕೊಟ್ಟರು. ಬಟ್ ಅಷ್ಟು ಮುಖದಲ್ಲಿ ಸ್ವಲ್ಪ ಇಂಪ್ರೆಷನ್ನು ಆ ಮಾತು ಅದು ಇದ್ದಾಗ ಏನಾಯ್ತು ಅಂದ್ರೆ ಅಷ್ಟೇನು ಚೆನ್ನಾಗಿ ಕಾಣಲಿಲ್ಲ ಅಂತ ಏನೋ ಅನಿಸ್ತಾರೆ ಜಡ್ಜಸ್ಗಳಿಗೆ. ಬಟ್ ಇಬ್ರು ಟಫ್ ಫೈಟ್ ಕೊಟ್ಟರು, ಅದರಲ್ಲೂ ಸೋತ್ರ ಮನೆಗೆ ಹೋಗ್ಲೇಬೇಕು, ಆ ರೀತಿ ಆಗ್ತಾ ಇತ್ತು. ಸರಿನಾ? ಇನ್ನು ಅದಾದ್ಮೇಲೆ 3ನೇ ಒಂದು ಗೇಮು ಲೇಡೀಸ್ ಕೊಡ್ತಾರೆ. ಪ್ರಿಯಾಂಕಾ, ಅದಾದ್ಮೇಲೆ ಕಿರಣ್ ಶಾಸ್ತ್ರಿ, ಅದಾದ್ಮೇಲೆ ಶ್ರೇಯಶ್. ಇವ್ರು ಏನಂದ್ರೆ ಅವ್ರು ರಿಂಗ್ ತಗೊಂಡು ಆ ರಿಂಗ್ ಹಾಕ್ಬೇಕು ಅವ್ರು ಕೊಟ್ಟಿರೋ ಕಲರ್ ಅಲ್ಲಿ. ಅದರಲ್ಲಿ ಅದೇನಂತಿರಲ್ಲ ಇಬ್ಬರ ಜಗಳ 3ವನಿಗೆ ಲಾಭ ಅನ್ನೋ ರೀತಿಯಲ್ಲಿ ಕಿರಣ್ ಶಾಸ್ತ್ರಿ ಅವ್ರ ಆಟ ಆಗಿತ್ತು. ಅವ್ರೇನಲ್ಲಿ ಫೋರ್ಸ್ಫುಲ್ ಏನು ಹೇಳ್ತಾ ಇಲ್ಲ. ಮೇನ್ ಆಗಿ ಈ ಕಡೆ ಪ್ರಿಯಾಂಕಾ ಆಗಿರ್ಬೋದು, ಕಿರಣ್ ಶಾಸ್ತ್ರಿ ಆಗಿರ್ಬೋದು ಒಂದ್ ಸೈಡ್ ಇರ್ತಾರೆ, ಆ ಕಡೆ ದೀಪಕ್ ರಾಜು ಮತ್ತೆ ಶ್ರೇಯಸ್ ಅವ್ರು ಇರ್ತಾರೆ. ಆ ಟೈಮಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಜಾಸ್ತಿ ಫೋರ್ಸ್ ಮಾಡಿ ಎಳೆಯೋದಿಲ್ಲ. ಆದ ಕಾರಣ ಇವರು ಪ್ರಿಯಾಂಕಾ ಎಳೆಯೋದಕ್ಕೂ ದೂರ ಇರೋದಕ್ಕೂ ಅವ್ರಿಗೆ ಹತ್ರ ಇರೋದಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಕೊನೆಯಲ್ಲಿ ಕಿರಣ್ ಶಾಸ್ತ್ರಿ ಕೂಡ ಇವ್ರಿಗೆ ಹೆಲ್ಪ್ ಮಾಡ್ತಾರೆ ಬಿಡಿ, ಪ್ರಿಯಾಂಕಾ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ ಕೊನೆಯಲ್ಲಿ ಅವರೇ ಗೆಲ್ತಾರೆ ಗುರು. ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಾರೆ ಕಿರಣ್ ಶಾಸ್ತ್ರಿ ಅವರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಇತ್ತು. ಇವರ ಗುರು ಗೆದ್ದಿದ್ದು, ಇವರನ್ನ ಆ ರೀತಿ ಆಟ ಆಡಿದಂತೆಲ್ಲ ಇತ್ತು. ಬಟ್ ಸೂಪರ್ ಎಕ್ಸಲೆಂಟ್ ಅದ್ಭುತ ಅಮೋಘ ಆಶ್ಚರ್ಯನೇ ಕಾದಿತ್ತು. ಆ ರೀತಿ ಮಾಡ್ತಾ ಇದ್ರು. ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಕಿರಣ್ ಶಾಸ್ತ್ರಿ ಬರ್ತಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ದೀಪಕ್ ರಾಜ್, ಥರ್ಡ್ ಪ್ಲೇಸ್ ಅಲ್ಲಿ ಯಾರು ನಮ್ಮ ಪ್ರಿಯಾಂಕಾ, ಫೋರ್ತ್ ಪ್ಲೇಸ್ ಅಲ್ಲಿ ಶ್ರೇಯಸ್ ಅವರು ಸೋಲ್ತಾರೆ. ಸೋತಾದ್ಮೇಲೆ ಈ ಟಾಸ್ಕ್ ಗಳೆಲ್ಲ ಎದಕ್ಕಂದ್ರೆ ಅವ್ರು ಟೀಮ್ ಲೀಡರ್ ಇರ್ತಾರೆ, 4 ಜನ ಇರ್ತಾರಲ್ಲ. ಯಾರು ಟೀಮ್ ಲೀಡರ್ ಅಲ್ಲಿ ಮೇನ್ ಟೀಮ್ ಲೀಡರ್ ಆಗಿ ಪೂರ್ಣಿಮಾ ಅವರು, ಹೇಮಲತಾ ಅವರು, ಅದಾದ್ಮೇಲೆ ಟೀಮ್ ಲೀಡರ್ ಆಗಿ ಸೆಲೆಕ್ಟ್ ಆಗಿರೋರು ಇವರು ಪೂರ್ಣಿಮಾ, ಹೇಮಲತಾ, ರಾಜು ಮತ್ತೆ ಲಕ್ಷ್ಮೀ ಗೌಡ ಇವ್ರಿರ್ತಾರಲ್ಲ. ಅವ್ರ ಟಾಸ್ಕ್ ಅವ್ರ ಆಟ ನೋಡಿ ಅವ್ರನ್ನ ತಗೋಬೇಕು, ಸವಾಲ್ ಮಾಡಬೇಕು, ಅವ್ರು ಅಮೌಂಟ್ ಯೂಸ್ ಮಾಡಿ ಅವ್ರನ್ನ ತಗೋಬೇಕು, ಆ ರೀತಿ ಇರುತ್ತೆ. ಆ ರೀತಿ ಇದ್ದಾಗ ಇವರು ಟೀಮ್ ಲೀಡರ್ಗಳಲ್ಲಿ ಯಾರನ್ನು ತಗೊಳ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮುಂದಿನ ಟಾಸ್ಕ್ಗಳಲ್ಲಿ ಟೀಮ್ ಪ್ರಕಾರ ನಡೆಯುತ್ತೆ. ಅವ್ರಿಗೆ ಯಾರಿಗೆ ಚಾನ್ಸ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಅವ್ರ ಕೈಲಿ ಇರುತ್ತೆ. ಆ ರೀತಿ ಕಾರಣ ಅವರೇನೆ ಮೇನ್ ಆಗಿರ್ತಾರೆ ಆ ಟಾಸ್ಕ್ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಬರುತ್ತೆ, ಫುಡ್ ತಿನ್ನೋ ಟಾಸ್ಕು. ಅಲ್ಲೆಲ್ಲ ಫುಡ್ ಇಟ್ಟಿರ್ತಾರೆ. ಆ ಫುಡ್ ಅಲ್ಲಿ ಜಾಸ್ತಿ ಹೆವಿ ಯಾರು ತಿಂತಾರೆ ಅವರು ಗೆದ್ದಂಗೆ ಅಂತ. ಇಲ್ಲಿ ಮೇನ್ ಆಗಿ ಬರೀ ಪ್ರಿಯಾನೇ ಜಾಸ್ತಿ ಹೋಗೋರು ಹೆಸರುಗಳು. ಫುಡ್ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡ್ತಾರೆ ಎಲ್ಲರೂ. ಬಟ್ ಅದ್ರಲ್ಲಿ ಗೆದ್ದಿದ್ದು ಮಾತ್ರ ಈಶಾ ನವೀನ್ ಅಂತ. ತುಂಬಾ ಚೆನ್ನಾಗಿ ಫುಡ್ ತಿಂತಾರೆ. ಬಟ್ ಮ್ಯೂಸಿಷಿಯನ್ ಇರ್ತಾರಲ್ಲ, ಆ ಮ್ಯೂಸಿಷಿಯನ್ ಅಷ್ಟೇನು ಫುಡ್ ತಿನ್ನಕ್ ಆಗಲ್ಲ ಅವ್ರ ಕೈಲಿ. ಆದ ಕಾರಣ ಅವರು ಕೂಡ ಸೋಲ್ತಾರೆ. ಅದಾದ್ಮೇಲೆ ಸ್ನೇಹ ಗೌಡ ಅನ್ಸುತ್ತೆ ಫುಡ್ ಜಾಸ್ತಿನೇ ತಿಂತಾರೆ. ಬಟ್ ವಾಮಿಟ್ ಮಾಡ್ಕೊಂತಾರೆ. ಆ ವಾಮಿಟ್ ಆಗ್ಲಿಲ್ಲ ಅಂದ್ರೆ ಅವರೇ ವಿನ್ ಆಗ್ತಿದ್ರು. ಬಟ್ ವಾಮಿಟ್ ಆಗ್ಬಿಡುತ್ತೆ, ನೆತ್ತಿಗೆ ಏರಿತ್ತು, ಆದ ಕಾರಣ ಆಯ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರಿಬ್ಬರನ್ನು ಸೋಲಿಸಿ ಇವ್ರು ಗೆಲ್ತಾರೆ. ಈಶಾ ನವೀನ್ ಫಸ್ಟ್ ಪ್ಲೇಸ್ ಅಲ್ಲೇ ಸಿಗ್ತದೆ. ಅದಾದ್ಮೇಲೆ ತುಂಬಾ ಹೆವಿ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿ ಇತ್ತು. ನಿನ್ನೆ 3 ಟಾಸ್ಕ್ ಇತ್ತು. ಅದೇ ಒಂದು ಇದೇನೋ ಐಸ್ ಕ್ಯೂಬ್ ಅಲ್ಲಿ ಕುತ್ಕೊಳ್ಳೋದು ಒಂದು, ಫುಡ್ ತಿನ್ನೋದು ಒಂದು, ಅದಾದ್ಮೇಲೆ ಬಲೂನ್ ಟಾಸ್ಕ್ ಒಂದು, ಅದಾದ್ಮೇಲೆ ಫೋನ್ ಹೊಡೆದಾಕ ಟಾಸ್ಕ್ ಒಂದು. ಈ 4 ಟಾಸ್ಕ್ ಇರ್ತವೆ. ಕೊನೆಗೆ ಬಲೂನ್ ಹೊಡಿಬೇಕಂದ್ರೆ ನಿರಂಜನ್ ದೇಶಪಾಂಡೆ ಅವರು ಒಂದು ಟಾಸ್ಕ್ ಬುಕ್ ತಗೊಂಡು ಹೋಗ್ತಾ ಇರ್ತಾರೆ. ಆ ಟಾಸ್ಕ್ ಬುಕ್ ತಗೊಂಡು ಓದ್ಬೇಕಾದ್ರೆ ಅವರು ಹೇಳ್ಬೇಕು. ಇಲ್ಲಿ ಒಬ್ರು ಇದ್ದಾರೆ ಅನನ್ಯ ಅಂತ, ಅವ್ರಿಗೆ ಕಲರೇ ಗೊತ್ತಾಗಲ್ಲ ಗುರು. ಅದಾದ್ಮೇಲೆ ರತ್ನಮ್ಮಜ್ಜಿ ಇರ್ತಾರೆ. ಅದಾದ್ಮೇಲೆ ನಮ್ಮ ಇವರು ಯಾರು ಮಾಡೆಲ್ ಇರ್ತಾರೆ, ಸ್ನೇಹ ಗೌಡ ಅವ್ರ ಹೆಸರುಗಳು ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಸ್ವಲ್ಪ ಬಾಯ್ ಇದು ಆಗೋ ತನಕ ಯಾರು ಇದ್ದಾರೆ ಅಂತ ಆಗೋ ತನಕ.
ಆ ರೀತಿ ಬಲೂನ್ ಟಾಸ್ಕಲ್ಲಿ ಕೂಡ ನಮ್ಮ ಇವ್ರು ಗೆಲ್ತಾರೆ, ಯಾರು ದೀಕ್ಷಾನ ಗೆಲ್ತಾರೆ. ಯಾಕೆ ಅಂದರೆ ಸಖತ್ತಾಗಿ ಆಟ ಆಡ್ತಾರೆ. ಅನನ್ಯ ಪಾಂಡೆ ಅವರಿಗೆ ಕಲರೇ ಗೊತ್ತಾಗಲ್ಲ. ಆ ಚಂದನ್ ಶೆಟ್ಟಿ ಟೀಮ್ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರತ್ನಮ್ಮಜ್ಜಿ ಕೂಡ ಅಷ್ಟೊಂದೇನು ಕಾನ್ಫಿಡೆನ್ಸ್ ಇದ್ದಿಲ್ಲ, ಮಾಮೂಲಾಗಿ ಗೆಲ್ತಾರೆ. ಈ ಟಾಸ್ಕಲ್ಲಿ ಕೂಡ ತುಂಬ ಅದ್ಭುತವಾಗೆಲ್ಲ ಆಡಿದರು. ಬಟ್ ಈ ಟಾಸ್ಕ್ಗಳೆಲ್ಲ ಇನ್ನೂ ಬರ್ತಾ ಇನ್ನೂ ಕ್ರಿಟಿಕಲ್ ಆಗುತ್ತೆ. ಇದೇ ಟಾಸ್ಕ್ಗಳ ಬಗ್ಗೆ ನಿರಂಜನ್ ದೇಶಪಾಂಡೆ ಅವರು ತುಂಬ ಇದಾಗ ಮಾತಾಡ್ತಾ ಇದ್ರು. ಬ್ಲಡ್ಡಿ ಕಾಮನ್ ಪೀಪಲ್ ಅನ್ನೋ ರೀತಿ ಆ ಮಾತು ಬರ್ತಾ ಇತ್ತು. ಅವರೇನೋ ಸಾಧನೆ ಮಾಡಿ ಗಿನ್ನೆಸ್ ರೆಕಾರ್ಡ್ ಏನೋ ಮಾಡಿ ದೇಶದಲ್ಲಿ ಯಾರು ಸಾಧನೆ ಮಾಡಲ್ಲ ಆ ಸಾಧನೆ ಮಾಡಿ ಬಂದೆ, ನಿಮ್ಗೇನೋ ಮಾಡೋಕ್ಕೆ ಗೋಳು ಅಂತೆಲ್ಲ ಪದ ಯೂಸ್ ಮಾಡ್ತಾ ಇದ್ರು. ಖಂಡಿತವಾಗ್ಲು ಅದು ಏನು ಗೊತ್ತಾ, ನಿಮ್ಗೆ ಆ್ಯಂಕರಿಂಗ್ ಕೊಟ್ಟಿದ್ದಾರೆ, ಆ್ಯಂಕರಿಂಗ್ ಮಾಡಿ ಇನ್ನೂ ಸ್ವಲ್ಪ ಪ್ರಯತ್ನ ಪಡ್ಬೋದಾಗಿತ್ತು. ಎಂಕರೇಜ್ ಮಾಡಿ ಅಲ್ಲಿ ಡಿಕ್ರೀಸ್ ಮಾಡಕ್ಕೆ ಕಳಿಸಿಲ್ಲ ನಿಮ್ಮನ್ನ ಅಂತ ಅಬ್ವಿಯಸ್ಲಿ ಮಾತು ಬರುತ್ತೆ. ಅವ್ರು ಮಾಡಿದ್ದು ಡಿಕ್ರೀಸ್ ಮಾಡಿದೇನೆ, ಬಟ್ ಒಬ್ರಿಗಂತಲ್ಲ ಎಲ್ಲರಿಗೂ ಮಾಡಿದ್ರು. ನಮ್ಗೆ ಕಷ್ಟ ಇತ್ತು, ನಿಮ್ಗೆ ಈಸಿ ಇದೆ ಬ್ಲಡಿ ಅಂತಲ್ಲ. ಆ ಪದಗಳು ಬೇಕಾಗಿರಲಿಲ್ಲ ನಿರಂಜನ್ ದೇಶಪಾಂಡೆ ಅವರಿಗೆ. ಐ ಥಿಂಕ್ ತಪ್ಪು ಅನಿಸುತ್ತೆ ಅದು. ಮತ್ತು ನಿಮ್ಮ ಪ್ರಕಾರ ಏನನ್ಸಂತಲ್ಲ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ನೈಟ್ ಎಪಿಸೋಡ್ ಇದೇ ರೀತಿ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋರೇನೋ ಡಮರ್ ಆದರು, ಏನಿಲ್ಲಪ್ಪ ಇವರು ವೇಸ್ಟ್ ಅನ್ನೋರೆಲ್ಲ ಟಾಪರ್ ಆದರು, ಆ ರೀತಿ ಇತ್ತು. ಸರಿನಾ? ಜೈ ಹಿಂದ್, ಜೈ ಕರ್ನಾಟಕ ಮಾತು.